ದಾಟು. ಅಧ್ಯಾಯ 5. ಸಬ್ ರಿಜಿಸ್ಟ್ರಾರರ ಆಫೀಸಿನಿಂದ ಬಂದು 2 ದಿನವಾದರೂ ಶ್ರೀನಿವಾಸ ರೂಮಿನ ಕಡೆ ಬರದಿದ್ದುದರಿಂದ ಸತ್ಯ ಆತಂಕಗೊಂಡಳು. ಇವನು ಹೋಗಿ ಕೋಪದಲ್ಲಿ ಕೆಟ್ಟ ಮಾತನಾಡಿದ್ದಾನೆ, ಅವರೂ ರೇಗಿ ಏನಾದರೂ ಮಾಡಿರಬಹುದೇ ಎಂಬ ಭಯವಾಯಿತು. ಆದರೆ ಆ ಏನಾದರೂ ಎಂಬುದು ಸ್ಪಷ್ಟವಾಗಿ ಕಲ್ಪನೆಗೆ ಬರಲಿಲ್ಲ. ಅವನು ಕೋಪದಲ್ಲಿ ಹೋಗಬಾರದಾಗಿತ್ತು. ರೇಗಿದವನು ಸೋಲುತ್ತಾನೆ, ಕೊನೆಗೆ ಸೋಲನ್ನೊಪ್ಪುತ್ತಾನೆ ಎಂಬ ಒಳನುಡಿ ಕೇಳಿಸಿತು. ಅವರು ಮಂತ್ರಿಗಳು. ಸರ್ಕಾರದ ಯಾವ ಆಫೀಸಿನಲ್ಲಿ ಏನು ಬೇಕಾದರೂ ಕೆಲಸ ಮಾಡಿಸಬಹುದು. ಆದರೆ ಇದು ನವಾಬ ಸರ್ಕಾರವಲ್ಲ. ಮುಘಲ ಸರ್ಕಾರವಾಗಿದ್ದರೆ ನನ್ನನ್ನು ಜೀವಸಹಿತ ಸಮಾಧಿಯಲ್ಲಿ ನಿಲ್ಲಿಸಿ ಮೇಲೆ ಇಟ್ಟಿಗೆ ಗಾರೆ ಮುಚ್ಚಿಸುತ್ತಿದ್ದರು. ಆದರೆ ಆ ಮಟ್ಟಿಗೆ ದೇಶ ಮುಂದುವರೆದಿದೆ ಎಂದುಕೊಂಡಳು. 3ನೆಯ ದಿನ ಏನಾದರೂ ಮಾಡಿ ಅವನನ್ನು ಕಾಣಬೇಕು, ಅವನೊಡನೆ ಮಾತನಾಡಬೇಕು ಎಂದು ತವಕಿಸಿದಳು. ಶ್ರೀನಿವಾಸನನ್ನು ಕಂಡು ವರ್ತಮಾನ ತರುವಂತಹ ಸ್ನೇಹಿತರು ಬೆಂಗಳೂರಿಗೆ ಹೊಸಬಳಾದ ಅವಳಿಗೆ ಯಾರೂ ಇರಲಿಲ್ಲ. ಸಬ್ ರಿಜಿಸ್ಟ್ರಾರರ ಆಫೀಸಿಗೆ ಬಂದಿದ್ದ 3 ವಿಳಾಸ ಅಥವಾ ಟೆಲಿಫೋನ್ ನಂಬರನ್ನು ಕೂಡ ತಾನು ಕೇಳಿ ತೆಗೆದುಕೊಂಡಿರಲಿಲ್ಲ. ಹೇಗಾದರೂ ಆಗಲಿ ಎಂದು ಹತ್ತಿರದ ಒಂದು ಹೋಟೆಲಿಗೆ ಹೋಗಿ 4 ಆಣೆ ಕೊಟ್ಟು ಮಂತ್ರಿಗಳ ಮನೆಗೆ ಫೋನ್ ಮಾಡಿದಳು. ಯಾರೂ ಮನೆಯಲ್ಲಿಲ್ಲ, ಊರಿಗೆ ಹೋಗಿದ್ದಾರೆಂದು ಆಪ್ತ ಸಹಾಯಕ ಉತ್ತರಿಸಿದ. ಹಾಗಾದರೆ ಊರಿನ 4 ಜನರಿಂದ ಅವನಿಗೆ ಹೇಳಿಸಬಹುದು ಎಂಬ ಅನುಮಾನ ಹುಟ್ಟಿತು. ಬೇಕಾದಷ್ಟು ಜನದ ಕೈಲಿ ಬೇಕಾದವರ ಕೈಲಿ ಹೇಳಿಸಲಿ, ಅವರಿಗೆ ತಿಳಿದದ್ದು ಮಾಡಿಸುವ ಸ್ವಾತಂತ್ರ್ಯ ಅವರಿಗಿದೆ. ನಮಗೆ ತಿಳಿದ ಹಾಗೆ ಮಾಡುವ ಗಟ್ಟಿತನ ತಾಳ್ಮೆ ಇರೋ ತನಕ ಯಾರೂ ಏನೂ ಮಾಡುವ ಹಾಗಿಲ್ಲ ಎಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡಳು. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಅವಳ ಪಾಠ ಮುಗಿದು ತರಗತಿಯಿಂದ ಹೊರಗೆ ಬಂದ ತಕ್ಷಣ ಜವಾನ ಹತ್ತಿರ ಬಂದು, ಪ್ರಿನ್ಸಿಪಾಲರು ಕರೀತಿದ್ದಾರೆ ಎಂದ. ಸ್ಟಾಫ್ ರೂಮಿಗೆ ಹೋಗಿ ಸೀಮೆ ಸುಣ್ಣದ ಕೈ ತೊಳೆದುಕೊಂಡು ಅವಳು ಅವರ ಆಫೀಸಿಗೆ ಹೋದಳು. ಪ್ರಿನ್ಸಿಪಾಲ್ ರಾಜಾರಾಯರು 57 ವರ್ಷದ ಪಿತೃಗುಣದ ಮನುಷ್ಯರು. ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದು 2 ವರ್ಷದ ಹಿಂದೆ ನಿವೃತ್ತರಾದ ಮೇಲೆ ಈ ಕಾಲೇಜನ್ನು ಸೇರಿದ್ದರು. ಪಾಠ ಪ್ರವಚನಗಳು ಚೆನ್ನಾಗಿ ನಡೆದು ತಮ್ಮ ಕಾಲೇಜಿನ ಹೆಸರು ಮುಂದೆ ಬರಬೇಕೆಂದು ಶ್ರಮಿಸುತ್ತಿದ್ದರು. ಗುಡ್ ಆಫ್ಟರ್ನೂನ್, ಬನ್ನಿ ಬನ್ನಿ, ಟೇಕ್ ಯುವರ್ ಸೀಟ್ ಎಂದು ಸೌಜನ್ಯದಿಂದ ಅವಳನ್ನು ಬರಮಾಡಿಕೊಂಡರು. ಅವಳ ತರಗತಿ, ಪಾಠ, ವಿದ್ಯಾರ್ಥಿನಿಯರ ಬಗೆಗೆ ವಿಚಾರಿಸಿದ ನಂತರ ಎಂದರು, ನಿಮ್ಮ ಪರ್ಸನಲ್ ವಿಷಯ ಮಾತಾಡ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಇಷ್ಟವಿಲ್ಲದಿದ್ದರೆ ಮೊದಲೇ ಹೇಳಿಬಿಡಿ. ಯಾವ ವಿಷಯ ಅಂತ ಗೊತ್ತಾಗದೆ ಹೇಗೆ ಹೇಳಲಿ? ನಿಮ್ಮ ಮದುವೆದು? ಸತ್ಯಳಿಗೆ ಆಶ್ಚರ್ಯವಾಯಿತು. ಪ್ರಿನ್ಸಿಪಾಲರಿಗೆ ಇದು ಹೇಗೆ ತಿಳಿಯಿತು? ಮಂತ್ರಿಗಳೇ ತಿಳಿಸಿರಬಹುದು. ಅವರು ಏನು ಬೇಕಾದರೂ ಮಾಡಿಸಬಲ್ಲರು. ಹೆಚ್ಚೆಂದರೆ ತನ್ನ ಕೆಲಸ ತೆಗೆಸಬಹುದು. ಅದಕ್ಕಿಂತ ಇನ್ನೇನು ಮಾಡಿಯಾರು ಎಂದು ಮನಸ್ಸಿನಲ್ಲೇ ಗಟ್ಟಿ ನಿಶ್ಚಯವನ್ನೂ ಮಾಡಿಕೊಂಡಳು. ಸರ್, ನಾನೇನು ಕದ್ದು ಮುಚ್ಚಿ ಮಾಡ್ಕತ್ತಿಲ್ಲ. ನನ್ನನ್ನು ಕಾಲೇಜಿನಲ್ಲಿ ಇಟ್ಕೊಳ್ಳೋಕ್ಕೆ ನಿಮಗಾಗಲಿ ಆಡಳಿತ ವರ್ಗಕ್ಕಾಗಲಿ ಇಷ್ಟವಿಲ್ಲದೆ ಇದ್ದರೆ ಹೇಳಿಬಿಡಿ. ನಾನೇ ರಾಜೀನಾಮೆ ಕೊಡ್ತೀನಿ. ನೀವಾಗಿ ತೆಗೆದುಹಾಕುವ ಕಷ್ಟ ತಗೋಬೇಕಾಗಿಲ್ಲ. ಛೇ, ನೀವ್ಯಾಕೆ ಸಿಟ್ಟಾಗ್ತೀರಿ? ವೈಯಕ್ತಿಕ ಮಾತು ನಿಮಗೆ ಇಷ್ಟವಿಲ್ಲದಿದ್ದರೆ ಹೇಳಿಬಿಡಿ ಅಂತ ನಾನು ಮೊದಲೇ ಹೇಳಿದೆ. ನಾನು ಮಾತನಾಡುವ ಮುಂಚೆಯೇ ನೀವು ಯಾಕೆ ಇಷ್ಟೊಂದು ಉದ್ರಿಕ್ತರಾಗ್ತೀರಿ? ಸಾರಿ, ನೀವು ಏನು ಕೇಳಬೇಕು ಅಂತಿದ್ದೀರೋ ದಯವಿಟ್ಟು ಕೇಳಿ. ಶೂದ್ರ ಹುಡುಗನನ್ನ ಮದುವೆಯಾಗುವುದು ನಿಜವೇ? ನಿಜ. ನಾನು ಆ ವ್ಯತ್ಯಾಸ ನಂಬುಲ್ಲ. ನೀವು ನಂಬುಲ್ಲ, ನಾನು ನಂಬ್ತಿರಲಿಲ್ಲ. ಈಗ ನಂಬ್ತೀನಿ. ಯಾಕೆ ಗೊತ್ತೇ? ನನಗೆ ಅರ್ಥವಾಗುತ್ತೆ. ನೀವು ಇಷ್ಟು ಬುದ್ಧಿವಂತರು, ವಿದ್ವಾಂಸರು ಆದ ಮೇಷ್ಟರು. ನಿಮ್ಮನ್ನು ಲೆಕ್ಚರರ್ ಆಗಿಯೇ ರಿಟೈರ್ಡ್ ಆಗೋ ತನಕ ಕೊಳೆಸಿದರು. ನಿಮ್ಮ ಶಿಷ್ಯರಲ್ಲಿ ಕೆಲವರನ್ನ ನಿಮಗಿಂತ ಮೇಲೆ ಏರಿಸಿ ಕೂರಿಸಿದರು. ಅವರ ಜಾತಿಯೋರು ಅಂತ. ನಿಮ್ಮ ಮನಸ್ಸಿನಲ್ಲಿ ಕಹಿ ಹುಟ್ಟೋದು ಸಹಜವೇ. ನಾನು ಇಂಟರ್ಮೀಡಿಯೇಟ್ ಓದ್ತಾ ಇದ್ದಾಗ ನೀವು BAಗೆ ಪಾಠ ಮಾಡ್ತಿದ್ದಿರಿ. ನಾನು ಆಶೆಯಿಂದ ನಿಮ್ಮ ಕ್ಲಾಸಿಗೆ ಬಂದು ಕೂತ್ಕೋತಿದ್ದೆ. ನಾನು ನಿಮ್ಮ ವಿದ್ಯಾರ್ಥಿನಿಯೇ. ಹೌದಾ? ನನಗೆ ಹೇಳಲೇ ಇಲ್ವಲ್ಲಮ್ಮ. ತಮ್ಮ ಬಗೆಗೆ ಮೆಚ್ಚುಗೆ ನುಡಿದುದರಿಂದ ಅವರಿಗೆ ಅವಳ ಮೇಲೆ ಅಭಿಮಾನ ಹುಟ್ಟಿತು. ರಿಟೈರ್ ಆಗೋದು ಇನ್ನೂ 2 ವರ್ಷವಿರುವಾಗ ನನ್ನನ್ನು ಆಕ್ಟಿಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿದ್ದರು. ನನ್ನ ಸ್ಟೂಡೆಂಟೇ ಒಬ್ಬ ಶುದ್ಧ ದಡ್ಡ.
ಅವನ ಹೆಸರು ನಾನು ಹೇಳೋಲ್ಲ, ಹೇಳದಿದ್ದರೂ ನಿಮಗೆ ಗೊತ್ತಾಗುತ್ತೆ. ಶೂದ್ರರಲ್ಲಿ ನಾನು ಒಂದು ವಿಶಿಷ್ಟ ಒಳಪಂಗಡಕ್ಕೆ ಸೇರಿದವನು. ನಮ್ಮ ಪಂಗಡದಲ್ಲಿ ಯಾರೂ ಗಜೆಟೆಡ್ ಪೋಸ್ಟಿನಲ್ಲಿಲ್ಲ, ಆದ್ದರಿಂದ ಇದನ್ನು ನನಗೆ ಕೊಡಬೇಕು ಅಂತ ಮೇಲೆ ಹೋಗಿ ಹೇಳ್ಕೊಂಡ. ನನ್ನನ್ನು ರಿವರ್ಟ್ ಮಾಡಿ ಆ ಜಾಗನ ಅವನಿಗೆ ಕೊಟ್ಟರು. ಅವನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿ ನಾನು ಅವನ ಕೈ ಕೆಳಗೆ ಕೆಲಸ ಮಾಡಬೇಕಾಯಿತು. ಹೆಂಡತಿ ಇಲ್ಲದಿದ್ದರೆ, ಇನ್ನೂ ಸೆಟಲ್ ಆಗದ ಮಕ್ಕಳಿಲ್ಲದಿದ್ದರೆ ಅವತ್ತೇ ರಾಜೀನಾಮೆ ಒಗೆದು ಮನೆಗೆ ಬರ್ತಿದ್ದೆ. ಏನು ಮಾಡ್ತೀರಾ, ಸಂಸಾರಸ್ಥನ ಜೀವನ ಕಷ್ಟ. ಅವರ ಅನುಭವವನ್ನು ಕೇಳಿ ಅವಳಿಗೆ ವ್ಯಸನವಾಯಿತು. ಆದರೆ ಇದು ಅಪೂರ್ವದ ಘಟನೆಯಲ್ಲ. ಕಳೆದ ಹಲವು ವರ್ಷಗಳಿಂದ ಸರ್ಕಾರದ ಸಾರ್ವಜನಿಕ ಸೇವೆಯ ನೀತಿಯಾಗಿದೆ. ಈ ಬಗೆಗೆ ಅವಳು ಹಲವು ಸಲ ಯೋಚಿಸಿದ್ದಾಳೆ. ಅವಳ ಅಭಿಪ್ರಾಯ ಬೇರೆಯೇ ಆಗಿದೆ. ಅದನ್ನು ಬ್ರಾಹ್ಮಣರ ಎದುರು ಹೇಳಿದರೆ ರುಚಿಸುವುದಿಲ್ಲ. ಅಲ್ಲದೆ ವೃತ್ತಿಯಲ್ಲಿ ನೊಂದಿರುವ ಈ ಪ್ರಿನ್ಸಿಪಾಲರ ಎದುರು ಹೇಳುವುದರಿಂದ ಅವರ ಕಹಿಭಾವನೆ ಹೆಚ್ಚಾಗುತ್ತದೆ ಎಂಬ ವ್ಯಾವಹಾರಿಕ ವಿವೇಕ ಅವಳಲ್ಲಿ ಹುಟ್ಟಿತು. ಅವರೇ, ಏನು ಹೇಳ್ತೀರಮ್ಮ ಇದಕ್ಕೆ? ಅವರು ಇಡೀ ಸರ್ಕಾರದಲ್ಲಿ, ದೇಶದಲ್ಲಿ ಹೀಗೆ ಮಾಡಬಹುದು. ನಾವು ನಮ್ಮ ಕೈ ಕೆಳಗಿರೋ ಒಂದೆರಡು ಕಾಲೇಜು, ಸ್ಕೂಲಿನಲ್ಲಿರೋ ನಮ್ಮವರಿಗೆ ಕೆಲಸ ಕೊಟ್ಟರೆ ಇವರು ಜಾತೀಯತೆ ಮಾಡ್ತಾರೆ ಅಂತ ಬೊಬ್ಬೆ ಹೊಡಿತಾರೆ. ಉದಾಹರಣೆಗೆ ನಿಮ್ಮ ಅಪಾಯಿಂಟ್ಮೆಂಟ್ ನೋಡಿ, ಬ್ರಾಹ್ಮಣರನ್ನೇ ತಗೊಂಡ್ರು ಅಂತ ಕೆಲವರು ಟೀಕೆ ಮಾಡಿದರು. ಆದರೆ ಫಸ್ಟ್ ಕ್ಲಾಸ್ ಫಸ್ಟಿನಲ್ಲಿ ಪಾಸು ಮಾಡಿದ ನೀವು ಗ್ವಾಗರದಿದ್ರೂ ಸರ್ಕಾರದವರು ಅವರ ಕಾಲೇಜಿನಲ್ಲಿ ತಗೋತಿರ್ಲಿಲ್ಲ. ನಾವು ತಗೊಳ್ಳದೇ ಇದ್ರೆ ಇನ್ಯಾರು ಕೊಡಬೇಕಾಗಿತ್ತು? ಸರ್, ಒಂದು ಮಾತು. ನನ್ನ ಇಂಟರ್ವ್ಯೂ ಮಾಡಿದಾಗ ನೀವು ಇದ್ದಿರಿ. ನನ್ನ ಸರ್ಟಿಫಿಕೇಟ್ ಎಲ್ಲ ನೋಡಿದಿರಿ. ಈ ಕೆಲಸಕ್ಕೆ ಅರ್ಹಳು ಅಂತ ತಗೊಂಡಿರಾ ಅಥವಾ ಬ್ರಾಹ್ಮಣರೋಳು ಅಂತ ಆರಿಸಿದ್ರಾ? ನೋಡಿ, ಯು ಆರ್ ಅನ್ ಇಂಟೆಲಿಜೆಂಟ್ ಲೇಡಿ. ನನ್ನ ಹತ್ರ ಸೂಕ್ಷ್ಮವಾಗಿ ಮಾತಾಡಿ ಉತ್ತರ ತೆಗಿಬ್ಯಾಡಿ. ನಾನೇ ಹೇಳಿಬಿಡ್ತೀನಿ. ನನಗೆಂಥ ಭಯ. ನಾನೇನು ಅವರ ಸರ್ಕಾರದ ನೌಕರಿಲಿಲ್ಲ. ಕೆಲಸಕ್ಕೆ ಬೇಕು ಅಂದರೆ ಈ ಕಾಲದಲ್ಲಿ ಮೆರಿಟ್ ಇರೋರು ಎಷ್ಟು ಜನ ಸಿಕ್ಕೋಲ್ಲ? ಫಸ್ಟ್ ಕ್ಲಾಸ್ ಅಲ್ಲದೆ ಇದ್ದರೆ ಸೆಕೆಂಡ್ ಕ್ಲಾಸಿನವರಾದರೂ ಸಿಕ್ತಿದ್ರು. ತಾನು ಈಗ ಸ್ಪಷ್ಟವಾಗಿ ಮಾತನಾಡಬೇಕೆನಿಸಿತು. ಹೇಳಿದಳು, ನಿಮಗೆ ಈಗ ಟೈಮ್ ಇದೆಯೋ ಇಲ್ಲವೋ ಕಾಣೆ. ಇದ್ದರೆ ಒಂದು 10 ನಿಮಿಷ ಮಾತಾಡ್ತೀನಿ. ನೀವು ಅನುಮತಿ ಕೊಟ್ಟರೆ ಮಾತ್ರ. ಹೇಳಿ, ನಾನು ಯಾವಾಗಲೂ ಚರ್ಚೆಗೆ ಸಿದ್ಧ. ಅವರು ಹಾಗೆ ಮಾಡ್ತಾರೆ ಅಂತ ನಾವು ಹೀಗೆ ಮಾಡೋದು ಸರಿಯಲ್ಲ. ಅವರು ಹಾಗೆ ಮಾಡೋಕ್ಕೂ ಸಾಕಷ್ಟು ಕಾರಣವಿದೆ. ಸಹಸ್ರಾರು ವರ್ಷದಿಂದ ಅವರಿಗೆ ವಿದ್ಯೆ, ಅಧಿಕಾರದ ಅವಕಾಶ ಇರಲಿಲ್ಲ. ಈಗ ಅವಕಾಶ ಸಿಕ್ಕಿರುವಾಗ ಸ್ವಲ್ಪ ಘಾತಕತನ ತೋರಿಸ್ತಾರೆ. ಅದು ಸ್ವಾಭಾವಿಕವೇ ಅಂದರೆ ನ್ಯಾಯವಾಗುತ್ತೆಯೇ? ಜಸ್ಟಿಸ್ ಮುಖ್ಯ. ಇಂಡಿಯಾ ದೇಶದ ಇತಿಹಾಸ ಆರಂಭವಾದಾಗಿನಿಂದ ಇಲ್ಲಿ ತನಕ ನೀವು ಮಾಡಿದ್ದು ನ್ಯಾಯವೇ ಅಂತ ಅವರು ಕೇಳ್ತಾರೆ. ನ್ಯಾಯದ ಅರ್ಥ ಮಾಡುವಾಗ ಇಡೀ ಇತಿಹಾಸನೇ ನೋಡಬೇಕು. ನಿಮ್ಮ ಸಬ್ಜೆಕ್ಟು ಹಿಸ್ಟರಿ. ಸರಿ ಎಂದ ಪ್ರಿನ್ಸಿಪಾಲರ ಧ್ವನಿ ಸ್ವಲ್ಪ ವ್ಯಂಗ್ಯವಾಗಿತ್ತು. ಮದ್ರಾಸಿನಲ್ಲಿ ಜಸ್ಟಿಸ್ ಪಾರ್ಟಿ ಅಂತ ಮಾಡ್ಕೊಂಡಿದ್ದಾರಲ್ಲ, ಮಾಡ್ಕೊಂಡಿದ್ರಲ್ಲ, ಅವರು ಹೇಳೋದು ಹೀಗೆಯೇ. ದಿವಾನ್ ಆರ್ಕಾಟ್ ಹಿಂಗಂದಿದ್ರೆ ಆಶ್ಚರ್ಯವಾಗ್ತಿರ್ಲಿಲ್ಲ. ನೀವು ಬ್ರಾಹ್ಮಣರಾಗಿದ್ದುಕೊಂಡು ಹೋಗ್ಲಿ, ಪರ್ಸನಲ್ ಆಗೋದು ಬ್ಯಾಡಿ. ಯಾವನೋ ನನ್ನ ಮುತ್ತಾತ ಮಾಡಿದ ಪಾಪಕ್ಕೆ ನಾನು ಶಿಕ್ಷೆ ಅನುಭವಿಸಬೇಕೇ? ತೋಳ ಹೇಳ್ತಲ್ಲ, ನೀನಲ್ಲದೆ ಇದ್ರೆ ನಿನ್ನ ತಾತ ಮಾಡ್ದ ಅಂತ. ಹಾಗಾಯಿತು. ಈ ಮಾತು ಆಡಿದ ಧ್ವನಿಯು ಅವಳನ್ನು ಪ್ರಚೋದಿಸಿದುವು. ಅವಳು ಹೇಳಿದಳು, ತಾತ ಮಾಡಿದ ಆಸ್ತಿಲಿ ನಾವು ಹಕ್ಕು ಕೇಳ್ತೀವಿ. ಮುತ್ತಾತ ಮಾಡಿದ ಪುಣ್ಯ ನಮ್ಮನ್ನ ಕಾಪಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಆದರೆ ಅವರು ಮಾಡಿದ ಪಾಪದ ಫಲ ಅನುಭವಿಸು ಅಂದಾಗ ನಾನು ಜವಾಬ್ದಾರನಲ್ಲ ಅಂತೀವಿ. ಇದು ನೈತಿಕ ಫಲಾಯನವಲ್ಲವೇ? ವೆರಿ ಗುಡ್ ಆರ್ಗ್ಯುಮೆಂಟ್. ಸಾಹಿತ್ಯದಲ್ಲಿ ಕ್ರಿಶ್ಚಿಯನ್ ಕಥೆ ಇರೋ ರುದ್ರ ಕಥೆಗಳಲ್ಲಿ ಇದು ಚೆನ್ನಾಗಿರುತ್ತೆ. ಆದರೆ ಇದೇ ವಾದ ಮಾಡಿ ಹಿಡಿದು ಹೊರಟ್ರೆ ಯಾರು ಯಾರನ್ನು ಬೇಕಾದರೂ ನೇಣುಗಟ್ಟಿಸಬಹುದು. ಯಾವ ತಲೆಮಾರಲ್ಲೂ ಪಾಪವೇ ಮಾಡದೇ ಇರೋ ಜನ ಯಾರೂ ಇಲ್ಲ. ಈ ಪಾಪ ಪುಣ್ಯ ಸಿದ್ಧಾಂತನ ನಾನು ನಂಬ್ತೀನಿ ಅಂತ ನನ್ನ ಮಾತಿನ ಅರ್ಥವಲ್ಲ. ಅವರು ಮಾಡ್ತಿರೋದು ಸರಿ ಅಂತಲೂ ಅಭಿಪ್ರಾಯವಲ್ಲ. ಇಲ್ಲಿ ತನಕ ಕೆಲವು ವೃತ್ತಿಗಳನ್ನು ಕೆಲವು ಜಾತಿಯವರು ಮಾತ್ರ ಮಾಡ್ತಿದ್ದರು.
ಈಗ ಸಮಾಜ ರಚನೆ ಬದಲಾಯಿಸ್ತಾ ಇದೆ. ವೃತ್ತಿಗೂ ಜಾತಿಗೂ ಸಂಬಂಧವಿಲ್ಲವಾಗ್ತಿದೆ. ನಾವು ಮಾಡ್ತಿದ್ದ ವೃತ್ತಿಗೆ ಅವರೂ ಬಂದಿದ್ದಾರೆ. ಅವರನ್ನು ಬೈಯುವ ಬದಲು ನಾವ್ಯಾಕೆ ಬೇರೆ ವೃತ್ತಿ ಹುಡುಕಿಕೋಬಾರ್ದು? ಮೊದಲಿನಿಂದ ಬಂದ ವೃತ್ತಿ ಬದಲಾಯಿಸೋದು ಹುಡುಗಾಟವೇ? ನೀವ್ಯಾಕೆ ಈ ಅಧ್ಯಾಪಕ ವೃತ್ತಿಗೆ ಬಂದ್ರಿ? ಬೇರೆ ಏನಾದರೂ ಯಾಕೆ ಮಾಡಲಿಲ್ಲ? ಈ ಪ್ರಶ್ನೆ ಅವಳನ್ನು ನಾಟಿತು. ತನ್ನನ್ನು ಛೇಡಿಸಲೆಂದು ಪ್ರಿನ್ಸಿಪಾಲರು ಆಡಿದ್ದರೋ ಅಥವಾ ಕೇವಲ ಉದಾಹರಣೆಗೆಂದು ತನ್ನ ಸಂಗತಿಯನ್ನು ನಿರ್ದೇಶಿಸಿದ್ದರೋ ಎಂಬುದು ಅವಳಿಗೆ ಮುಖ್ಯವಾಗಲಿಲ್ಲ. ತಾನು ಈ ವೃತ್ತಿಗೆ ಯಾಕೆ ಬಂದೆ? ಓದಿನಲ್ಲಿ ಮುಂದೆ ಇದ್ದೆ. ಇನ್ನೂ ಹೆಚ್ಚು ಓದಬೇಕೆಂಬ ಸ್ವಾಭಾವಿಕ ಕುತೂಹಲ, ಆಸ್ಥೆಗಳಿವೆ. ಇಂಥವರಿಗೆ ಮಾತ್ರ ಅಧ್ಯಾಪಕರಾಗುವ ಪರಿಕರವಿರುತ್ತದೆ. ಬೇರೆ ವೃತ್ತಿಗೆ ಹೋದರೆ ತನ್ನ ಆಸ್ಥೆಯನ್ನು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ. ಆದುದರಿಂದ ಇದಕ್ಕೆ ಬಂದಿದ್ದೇನೆ. ಆದರೆ ಬ್ರಾಹ್ಮಣರಲ್ಲಿ ಬಹುಮಂದಿಗೆ ಬೇರೆ ಉದ್ಯೋಗದ ಹಿನ್ನೆಲೆಯೇ ಇಲ್ಲ. ಓದು, ನೌಕರಿಗಳೇ ಅವರಿಗಿರುವ ಹಿನ್ನೆಲೆ, ಆಸ್ಥೆಗಳು. ಅವರಿಗಿರುವ ಆಸ್ಥೆಗೆ ಸೊನ್ನೆ ಹಾಕುವುದು ಯಾವ ನ್ಯಾಯ ಎಂಬ ವಿಚಾರ ಸಹಜವಾಗಿಯೇ ಬಂತು. ಆದರೆ ಅವಳ ಮೂಲ ವಿಚಾರವು ಬೇರೆ ರೀತಿಯಲ್ಲಿ ನೋಡಿತು. ಅದನ್ನು ಪ್ರಿನ್ಸಿಪಾಲರಿಗೆ ಹೇಳಿದಳು. ಪ್ರತಿಯೊಬ್ಬ ಮನುಷ್ಯನ ಆಸ್ಥೆಗೆ ತಕ್ಕ ವೃತ್ತಿ ಸಿಕ್ಕೋದು ನ್ಯಾಯ. ಹಾಗೆಯೇ ಇರಬೇಕು. ಅವರಲ್ಲಿ ಕೂಡ ವಿದ್ಯಾವಂತರಾಗ್ತಿದ್ದಾರೆ. ಅವರಲ್ಲೂ ಓದಿ ಬರೆಯುವ, ಅಧ್ಯಾಪಕರಾಗುವ ಆಸ್ಥೆ ಹುಟ್ಟುತ್ತಿದೆ. ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಕಟ್ಟುಪಾಡು ಹಾಕದೆ ಎಲ್ಲ ಕಸುಬುಗಳ ಪರಿಚಯನೂ ಮಾಡಿಕೊಟ್ರೆ ಜಾತಿಗೂ ಆಸ್ಥೆಗೂ ಸಂಬಂಧವಿಲ್ಲವಾಗುತ್ತೆ. ಮೂಲದಲ್ಲಿ ಜಾತಿ ಬೆಳೆದದ್ದು ಕಸುಬಿನ ಆಧಾರದ ಮೇಲೆ. ಈಗ ಹುಟ್ಟಿನ ಕಟ್ಟುಪಾಡನ್ನು ಕಸುಬಿನಿಂದ ತೆಗೆದುಹಾಕುವ ಕಾಲ ಬಂದಿದೆ. ವಾಸ್ತವವಾಗಿ ಈ ಕಟ್ಟುಪಾಡು ಕಳಚಿ ಬಿದ್ದಿದೆ. ಆದ್ದರಿಂದ ಜಾತಿ ಅನ್ನುವ ಹಳೆ ಪದ್ಧತಿನ ಬಿಟ್ಟು ಬಿಡೋದೊಂದೇ ವಿವೇಕದ ದಾರಿ. ಇವಳ ಸಂಘ ವಾದ ಮಾಡುವುದು ಪ್ರಿನ್ಸಿಪಾಲರಿಗೆ ಹಿತವೆನಿಸಲಿಲ್ಲ. ಕಾಲೇಜಿನಲ್ಲಿ ಮುಖ್ಯಾಧಿಕಾರಿಯಾದ ಅವರು ಇನ್ನಷ್ಟು ಚೆನ್ನಾಗಿ ಪಾಠ ಹೇಳುವ ತಮ್ಮ ಜಾತಿಯ ಈ ಹುಡುಗಿಯ ಬಗೆಗೆ ಅಭಿಮಾನವಿಟ್ಟುಕೊಂಡಿದ್ದರು. ಅವಳ ಒಳ್ಳೆಯದಕ್ಕೆಂದು ಬುದ್ಧಿವಾದ ಹೇಳಲು ಕರೆಸಿದ್ದರು. ಆದರೆ ಅವಳು ಬುದ್ಧಿವಾದವನ್ನು ಸಮಾಜ, ನ್ಯಾಯ, ನೀತಿ, ಧರ್ಮಗಳ ಚರ್ಚೆಗೆ ತಿರುಗಿಸಿ ಮಾತಿನ ಹದವನ್ನೇ ಬದಲಾಯಿಸಿ ಬಿಟ್ಟಿದ್ದಳು. ಇಂತಹ ತಲಹರಟೆಯವರಿಗೆ ಹೇಳಿ ಪ್ರಯೋಜನವೂ ಇಲ್ಲ. ಹಾಗೆಂದು ಈಗ ಸುಮ್ಮನಾದರೆ ತಮ್ಮ ಹುದ್ದೆಯ ಗೌರವವೇನಾಗಬೇಕು? ಆದುದರಿಂದ ಹೇಳಿದರು. ನಾವು ಜಾತಿ ಬಿಡ್ತೀವಿ ಅಂದ್ರೂ ಅವರೇ ತಂದು ನಮ್ಮ ಮೇಲೆ ಹೇರ್ತಾ ಇದ್ದಾರಲ್ಲ. ನಾವು ಪೂರ್ತಿ ಬಿಟ್ಟಿಲ್ಲ. ನಮ್ಮ ಹೆಣ್ಣು ಮಕ್ಕಳನ್ನ ಅವರಿಗೆ ಕೊಡ್ತೀವೇನು? ಅವರ ಹೆಣ್ಣು ಮಕ್ಕಳನ್ನ ತಂದುಕೊತ್ತೀವೇನು? ಮದುವೆ ಅಂದರೆ ಸಣ್ಣ ಮಾತಲ್ಲ. ವಿದ್ಯಾವಂತರಾದರೂ ನಮಗೂ ಅವರಿಗೂ ಜೀವ ವಿಧಾನದಲ್ಲಿ, ಸಂಸ್ಕೃತಿಯಲ್ಲಿ ಎಷ್ಟು ವ್ಯತ್ಯಾಸವಿದೆ. ಈ ಮಾತು ಅವಳ ಮನಸ್ಸನ್ನು ಹೊಕ್ಕಿತು. ಅವರಿಗೂ ತನಗೂ ಇರುವ ಸಾಂಸ್ಕೃತಿಕ ವ್ಯತ್ಯಾಸವನ್ನು ಹಳ್ಳಿಯಲ್ಲಿರುವ ತಾನು ಹೆಚ್ಚು ಚೆನ್ನಾಗಿ ಬಲ್ಲಳು. ಆದರೆ ಇದನ್ನು ತೊಡೆಯುವುದು ಹೇಗೆ? ನಾವು ಅವರೊಡನೆ ಪೂರ್ತಿಯಾಗಿ ಬೆರೆಯದೆ ಈ ವ್ಯತ್ಯಾಸವನ್ನು ಅಳಿಸಲಾಗುವುದಿಲ್ಲ. ಇನ್ನು 3-4 ತಲೆಮಾರಿನಲ್ಲಿ ಅವರಲ್ಲಿ ಪೂರ್ಣ ವಿದ್ಯಾಭ್ಯಾಸ ಬೆಳೆದ ನಂತರ ಅದು ತೀರಾ ಕಮ್ಮಿಯಾಗಬಹುದು. ಆದರೆ ಯಾವುದು ಅಪೇಕ್ಷಣೀಯವೋ, ನ್ಯಾಯವೋ ಅದನ್ನು ಮಾಡೆಂದು ಇನ್ನೂ ಹುಟ್ಟದ ನಮ್ಮ ಮರಿಮಕ್ಕಳಿಂದ ಯಾಕೆ ನಿರೀಕ್ಷಿಸಬೇಕು? ನಾವೇ ಯಾಕೆ ಮಾಡಬಾರದು ಎಂಬುದು ಅವಳ ದೃಷ್ಟಿ. ಈ ಚರ್ಚೆಯನ್ನು ಮುಂದುವರಿಸುವುದು ಪ್ರಿನ್ಸಿಪಾಲರಿಗೆ ಬೇಡವಾಗಿತ್ತು. ಅವರು ವಾಸ್ತವವಾಗಿ ಇವಳನ್ನು ಚರ್ಚೆಗೆಂದು ಆಹ್ವಾನಿಸಿರಲಿಲ್ಲ. ತಮ್ಮ ಪಿತೃಮಟ್ಟದ ಸ್ಥಾನವನ್ನು ಗುರುತಿಸಿ ಗೌರವಿಸದೆ ಅವಳು ಸರಿಸಮಾನಳಂತೆ ವಾದಕ್ಕೆ ನಿಂತುಬಿಟ್ಟಳು. ಬುದ್ಧಿವಾದ ಕೇಳಲು ತಾನು ಸಿದ್ಧಳಿಲ್ಲವೆಂದು ಅವಳ ಇಂಗಿತ. ನಿಮ್ಮಿಷ್ಟ ಅಮ್ಮ, ನೀವು ಸ್ವತಂತ್ರರು. ಆದರೆ ನಮ್ಮ ಇಡೀ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ. ಅವರು ನಮ್ಮ ಸಮಾಜನ ಆಡಿಕೋತಾರೆ ಅಂತ ಮನಸ್ಸು ತಡಿದೇ ಹೇಳಿದೆ ಎಂದು ಮಾತಿಗೆ ಕೊನೆಯನ್ನು ಸೂಚಿಸುವಾಗ ಅವರ ಮುಖ ಪೆಚ್ಚಾಗಿದ್ದುದು ಮಾತ್ರವಲ್ಲ, ಗೌರವ ಭಂಗವಾದಂತೆ ಕಾಣುತ್ತಿತ್ತು. ಕ್ಷಮಿಸಿ ಸರ್, ತಮಗೆ ಎದುರಾಡೋಕ್ಕೆ ನನಗೆ ಇಷ್ಟವಿರಲಿಲ್ಲ. ಹೀಗೆ ನನ್ನ ಅಭಿಪ್ರಾಯ ಅಂದೆ. ಅಂದ ಹಾಗೆ ತಮಗೆ ಈ ವಿಚಾರ ಯಾರು ಹೇಳಿದರು? ಹೀಗೆ ಮಾತು ಬಂತು. ಮ್ಯಾನೇಜಿಂಗ್ ಕಮಿಟಿ ಮೆಂಬರುಗಳ ಹತ್ತಿರಕ್ಕೂ ಹೋಗಿದೆ ಅಂತ ಕಾಣುತ್ತೆ. ನಾನು ನಿಮ್ಮ ಹಿತೈಷಿ. ನೀವು ಯೋಚನೆ ಮಾಡಿದರೆ ಒಳ್ಳೆಯದು. ಇದರ ಮೇಲೆ ನಿಮ್ಮಿಷ್ಟ. ಯಾವ ರೀತಿಯ ಪ್ರತ್ಯುತ್ತರ ಹೇಳುವುದು ಹಿತವಾಗುವುದಿಲ್ಲವೆಂದು ಅರ್ಥ ಮಾಡಿಕೊಂಡ ಅವಳು, ನೀವು ಇಷ್ಟು ಅಭಿಮಾನ ಇಟ್ಟಿದ್ದೀರಿ. ನಾನು ಯಾವಾಗಲೂ ಕೃತಜ್ಞಳು.
ಎಂದು ಹೇಳಿ ಎದ್ದು ನಿಂತು ತುಸು ತಲೆಬಾಗಿ ಕೈ ಮುಗಿದು ಹೊರಗೆ ಬಂದಳು. ಊರಿನಲ್ಲಿ ಪ್ರೈಮರಿ ಸ್ಕೂಲ್ ಓದುವಾಗ ಸತ್ಯನ ಸ್ನೇಹಿತೆ ಹೊನ್ನಮ್ಮ ಸ್ಕೂಲಿಗೆ ಅವರೇಕಾಳು ರೊಟ್ಟಿ ತಂದಿದ್ದಳು. ತಾಯಿ ಇಲ್ಲದ ಸತ್ಯಳ ಮನೆಯಲ್ಲಿ ಅದನ್ನೆಲ್ಲ ಮಾಡುವವರಾರು? ತಂದೆಯದೇ ಅಡುಗೆ, ಅನ್ನ ಸಾರು ಅಥವಾ ಹುಳಿ, ತಿಂಡಿಗೆ ಉಪ್ಪಿಟ್ಟು. ಸುಲಭವಾಗಿ ಆಗುವ ಅಡುಗೆಗಳನ್ನು ಬಿಟ್ಟು ಮುಜುಗರದ ತಿಂಡಿಗಳನ್ನು ಮಾಡಲು ಗಂಡಸಾದ ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಹೊನ್ನಮ್ಮ ಕೊಟ್ಟದ್ದನ್ನು ಅವಳು ತಿಂದಳು. ಶೂದ್ರರ ಮನೆಯ ಬೆಂದ ಪದಾರ್ಥ ತಿನ್ನುವುದು ತಪ್ಪೆಂದು ಅವಳಿಗೆ ಗೊತ್ತಿಲ್ಲದೇ ಇರಲಿಲ್ಲ. ಆದರೆ ಅದು ಹೇಗೆ ತಪ್ಪಾಗುತ್ತೆ? ಒಂದೇ ಬಾವಿಯಲ್ಲಿ ಅವರೂ ನೀರು ಸೇದಿಕೋತಾರೆ, ನಾವೂ ಸೇದ್ತೀವಿ. ಆ ನೀರು ಹಾಕಿ ಬೇಯಿಸಿದ ಮಾತ್ರಕ್ಕೆ ಮೈಲಿಗೆಯಾಗುತ್ತದೆಯೇ? ಗಂಗಮ್ಮನಿಗೆ ಮುಟ್ಟಿಲ್ಲ, ಹಾಲಿಗೆ ಕಟ್ಟಿಲ್ಲ ಅನ್ನುವ ಮಾತನ್ನೂ ಜನ ಹೇಳುತ್ತಿದ್ದರು. ಸತ್ಯಳಿಗೆ ಇದರಲ್ಲಿ ಅರ್ಥ ಕಾಣುತ್ತಿರಲಿಲ್ಲ. ಅವಳು ಅದರ ಬಗೆಗೆ ಹೆಚ್ಚು ಯೋಚಿಸುತ್ತಿರಲೂ ಇಲ್ಲ. ಹೊನ್ನಮ್ಮ ಮುಚ್ಚಿ ಕೊಡುತ್ತಿದ್ದಳು. ಇವಳು ಅಷ್ಟೇ ಮರೆಯಲ್ಲಿ ಮೆಲುಕು ಹಾಕಿ ಮುಗಿಸುತ್ತಿದ್ದಳು. ಆದರೆ ಅದು ಬ್ರಾಹ್ಮಣ ಹುಡುಗಿಯರಿಗೆ ಗೊತ್ತಾಗಿ ಅವರು ಅವಳ ಅಪ್ಪನಿಗೆ ಹೇಳಿ ಅಪ್ಪ ಅವಳನ್ನು ಒಂದು ದಿನ ಹೊಡೆಯುವುದಕ್ಕೆ ಬಂದಿದ್ದರು. ತಾಯಿ ಸತ್ತ ಹೆಣ್ಣು ಹುಡುಗಿ ಎಂಬ ನೆನಪಾಗಿ ಎತ್ತಿದ ಕೈಯನ್ನು ಇಳಿಬಿಟ್ಟು, ಅಮ್ಮ, ನೀನು ನನ್ನ ಮರ್ಯಾದೆ ಕಳೆಯೋಕೆ ಹುಟ್ಟಿಬಿಟ್ಟೆ ಎಂದಿದ್ದರು. ಮರುದಿನದಿಂದ ಅವಳು ಹೊನ್ನಮ್ಮ ಕೊಟ್ಟ ತಿಂಡಿಯನ್ನೂ ಮುಟ್ಟಲಿಲ್ಲ. ಹೊನ್ನಮ್ಮ ಅಪಮಾನದಿಂದ ಇವಳ ಸ್ನೇಹವನ್ನೇ ಬಿಟ್ಟಳು. ಈ ಒಂದು ಕಾರಣದಿಂದ ಅಷ್ಟೊಂದು ಪ್ರೀತಿಯಿಂದಿದ್ದ ಇವರಿಬ್ಬರೂ ಮಾತನಾಡುವುದೂ ನಿಂತು ಹೋಯಿತು. ನ್ಯಾಯವನ್ನು ತಿಳಿಯುವುದೊಂದೇ ಮುಖ್ಯವಲ್ಲ, ಅದರಂತೆ ನಡೆಯಬೇಕು ಎಂಬ ಸ್ಪಷ್ಟ ತಿಳುವಳಿಕೆ ಅವಳಿಗೆ ಬಂದದ್ದು ಕಾಲೇಜು ಸೇರಿದ ಮೇಲೆ. ಊರಿನಲ್ಲಿ ಜೊತೆಯಲ್ಲಿ ಹೈಸ್ಕೂಲು ಓದುತ್ತಿದ್ದಾಗ ಶ್ರೀನಿವಾಸನ ಹೆಸರು ತಿರುಮಲೇಶಗೌಡ ಎಂದೇ ಇತ್ತು. ಹಳ್ಳಿಯಾದರೂ ಅವರಿಬ್ಬರು ಒಬ್ಬರೊಡನೊಬ್ಬರು ಮಾತನಾಡುತ್ತಿದ್ದರು. ಅವನು ಎಂದಾದರೊಂದು ದಿನ ಅವಳ ಮನೆಗೆ ಬಂದು ಅವಳ ತಂದೆಯ ಕೈಲಿ ಮಾತನಾಡುತ್ತಿದ್ದ. ಊರಿನಲ್ಲಿ ಎಷ್ಟೇ ಪರಿಚಯವಾಗಿದ್ದರೂ ಅವರ ನಿಜವಾದ ಸ್ನೇಹ ಬೆಳೆದದ್ದು ಮೈಸೂರಿನಲ್ಲಿ. ಇಂಟರ್ಮೀಡಿಯೇಟ್ ಓದಲು ಅವಳು ಮಹಾರಾಣಿ ಕಾಲೇಜಿಗೆ ಸೇರಿ ಹೆಣ್ಣು ಮಕ್ಕಳ ಹಾಸ್ಟೆಲಿನಲ್ಲಿದ್ದಳು. ಅವನು ಯುವರಾಜ ಕಾಲೇಜಿಗೆ ಸೇರಿ ಗಂಡು ಮಕ್ಕಳ ಹಾಸ್ಟೆಲಿನಲ್ಲಿದ್ದ. ಇಬ್ಬರು ವಾರಕ್ಕೆ 2-3 ದಿನವಾದರೂ ಭೇಟಿಯಾಗುತ್ತಿದ್ದರು. ಊರು, ಮಳೆ, ಬೆಳೆ, ಯಾರಾದರೂ ಸತ್ತವರು, ಯಾರ ಮನೆಯಲ್ಲಾದರೂ ಮದುವೆ ಮುಂಜಿಗಳಾದದ್ದು, ಹೀಗೆ ಊರಿನ ವಿಷಯಗಳನ್ನು ಮಾತನಾಡಿಕೊಳ್ಳುತ್ತಿದ್ದರು. ಒಂದು ದಿನ ಅವನು ಊರಿಗೆ ಹೋಗಿದ್ದ. ಕೊರೆಗಾಲ. ಬರುವಾಗ ಅವರೇಕಾಳು ಕಡುಬು ತಂದಿದ್ದ. ಅದೇ ದಿನ ಸಂಜೆ ಇವಳ ಹಾಸ್ಟೆಲು ಹತ್ತಿರ ಬಂದು ಭೇಟಿಯಾದಾಗ ಊರಿನ ಮಳೆ ಬೆಳೆಗಳ ವರದಿ ಹೇಳುತ್ತಾ, ಈ ಸಲವಂತೂ ಅದೇ ನಾಡಿ ಅವರೇ ಗಿಡ ಬೆಳೆದಿದೆ ಅಂತೀಯಾ? ಬೆಳೆದು ಮಲಗಿಬಿಟ್ಟಿದೆ. ಒಂದೊಂದು ಗೊಂಚಲು ಎಳೆದ್ರೆ 10-15 ಬಲಿತ ಕಾಯಿ ಬರುತ್ತೆ. ಕಾಯಿ ಆರಿಸಿ ಕುಯ್ಯಬೇಕಾಗಿಲ್ಲ, ಕಣ್ಣು ಮುಚ್ಚಿಕೊಂಡು ತರೆದು ಬಿಟ್ರೆ ಸಾಕು, 100 ಎಣಿಸೋದ್ರಲ್ಲಿ ಒಣಿಯೂಕಕ್ಕೆ ತುಂಬಿ ಹೋಗುತ್ತೆ ಎಂದ. ಬಾಯಲ್ಲಿ ನೀರು ಬರೋ ಹಾಗೆ ಹೇಳ್ತೀಯ, ನಂಗೊಂದಿಷ್ಟು ತಂದೆ ಏನು? ತಂದ್ರೆ ಇಲ್ಲಿ ಅಡುಗೆ ಮಾಡ್ತೀಯಾ? ಸೊಗಡಾಗಿರೋ ಅವರೇಕಾಳು ಕಡುಬು ಮಾಡಿಸ್ಕೊಂಡು ಬಂದಿದ್ದೀನಿ, ತಿಂತೀಯಾ? ವೆರಿ ಗುಡ್ ಅಂತೀಯ, ಆದರೆ ಒಕ್ಕಲಿಗರು ಮಾಡಿದ್ದು ತಿಂತೀಯಾ? ಅದರಲ್ಲೂ ಪುರೋಹಿತರ ಮಗಳು. ಅವಳಿಗೆ ಹೊನ್ನಮ್ಮನ ನೆನಪಾಯಿತು. ಅದನ್ನು ಅವಳು ತಿರುಮಲೇಶಗೌಡನಿಗೆ ಹೇಳಿದಳು. ಅವನೆಂದ, ಹೊನ್ನಮ್ಮ ನನಗೆ ಗೊತ್ತು, ಮಂಚೇಗೌಡರ ಮಗಳಲ್ಲವೇ? ಕೋಡಿಹಳ್ಳಿಗೆ ಕೊಟ್ಟಿದೆ. ಈಗ 2 ಮಕ್ಕಳ ತಾಯಿಯಾಗಿದ್ದಾಳೆ. ಅವಳು ಹೇಗೆ ನಿನ್ನ ಕೈಲಿ ಮಾತು ಬಿಟ್ಟಳೋ ಹಾಗೆ ನಾನೂ ಬಿಡ್ತೀನಿ, ನೀನು ಕಡುಬು ತಿನ್ನದೇ ಇದ್ರೆ. ಈ ಸಣ್ಣ ವಿಷಯಕ್ಕೆ ಸ್ನೇಹ ಬಿಡೋದಿದ್ರೆ ಬಿಡಪ್ಪ ಎಂದು ಸತ್ಯ ಖಿನ್ನಳಾಗಿ ಹೇಳಿದಳು. ತಾನು ಅವಳನ್ನು ನೋಯಿಸಿದನೆಂದು ಅನಿಸಿ ಅವನು ಹೇಳಿದ, ನೀನು ತಿನ್ನದೇ ಇರು, ನಿನ್ನ ಸ್ನೇಹ ಬಿಡೋಕ್ಕೆ ಆಗೋಲ್ಲ. ಈ ಊರಿಗೆ ಬಂದು 1.5 ವರ್ಷವಾಯಿತು. ಆದರೂ ನಿನ್ನ ಕೈಲಿ ಮಾತಾಡಿದರೆ ಆಗೋ ತೃಪ್ತಿ ಇನ್ಯಾರ ಕೈಲಿ ಆಡಿದ್ರೂ ಆಗೋಲ್ಲ. ಹೊನ್ನಮ್ಮನ ಅವರೇಕಾಳು ರೊಟ್ಟಿಯನ್ನು ತಿಂದರೆ ತಪ್ಪೇನು ಎಂಬ ಪ್ರಶ್ನೆ ಅವಳಿಗೆ ಪ್ರೈಮರಿ ಸ್ಕೂಲು ಓದುವಾಗಲೇ ಬಂದಿತ್ತು. ತಿರುಮಲೇಶನ ಮನೆಯ ಕಡುಬು ತಿಂದರೆ ತಪ್ಪು ಎಂಬ ಭಾವನೆ ಈಗ ಇಷ್ಟು ಓದಿದ ನಂತರ 1.5 ವರ್ಷ ಮೈಸೂರಿನಲ್ಲಿ ಹಾಸ್ಟೆಲಿನಲ್ಲಿ ಇದ್ದ ನಂತರ ಬರುವುದು ಸಾಧ್ಯವಿರಲಿಲ್ಲ. ಅಲ್ಲದೆ ತಾನು ಊಟ ಮಾಡುತ್ತಿದ್ದ ಹಾಸ್ಟೆಲಿನಲ್ಲಿ ತಿಂಡಿ ತಿನ್ನುತ್ತಿದ್ದ ಹೋಟೆಲುಗಳಲ್ಲಿ ಬ್ರಾಹ್ಮಣರೇ ಅಡುಗೆ ಮಾಡುತ್ತಿರಲಿಲ್ಲ. ಅವಳು ಆಗಲೇ ಎಷ್ಟೋ ಪುಸ್ತಕಗಳನ್ನು ಓದಿದ್ದಳು, ಸ್ವಂತವಾಗಿ ವಿಚಾರ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಳು. ಆದರೆ ಹಾಗೆ ತಿನ್ನುವ,
ತಿನ್ನು ಎಂದು ತಿರುಮಲೇಶಗೌಡನು ಕೇಳುವ ಪ್ರಸಂಗ ಬಂದಿರಲಿಲ್ಲ. ಈಗ ಬಂದಿದೆ. ಅವಳೇ ಕೇಳಿದಳು, ಹಾಗಾದರೆ ನಿನ್ನ ಹಾಸ್ಟೆಲ್ಗೆ ಹೋಗಿ ತಗೊಂಡು ಬಾ, ತಿಂತೀನಿ. ನೀನೇನು ತಿನ್ನಬೇಡ, ನಾನು ಸ್ನೇಹ ಬಿಡೋಲ್ಲ ಅವನಿಂದ. ಈ ಸಣ್ಣ ವಿಷಯಕ್ಕೆ ಸ್ನೇಹ ಇಡೋದು ಬಿಡೋದು ಮೂರ್ಖತನ. ನಾನು ಅದನ್ನು ಹೇಳಲಿಲ್ಲ. ತಿಂದರೆ ನಿಜವಾಗಿಯೂ ತಪ್ಪಿಲ್ಲ, ತಗೊಂಡು ಬಾ, ಹೋಗು. ಇಬ್ಬರು ನಡೆದು ಅವನ ಹಾಸ್ಟೆಲಿನ ತನಕ ಹೋದರು. ಅವಳು ಹೊರಗೆ ನಿಂತಳು. ಅವನು ಒಳಗೆ ಹೋಗಿ ಒಂದು ಕೈಚೀಲ ಹಿಡಿದು ಹಿಂತಿರುಗಿದ. ಇಬ್ಬರು ಕುಕ್ಕರಳ್ಳಿಯ ಕೆರೆಯ ಹತ್ತಿರ ಹೋಗಿ ತಿಂದು ಕೈ ತೊಳೆದುಕೊಂಡರು. ಅವಳಿಗೆ ರಾತ್ರಿ ಊಟವೇ ಬೇಕಾಗಿರಲಿಲ್ಲ. ಇಬ್ಬರಿಗೂ ಪಾಸಾಯಿತು. ಇವಳು ಇತಿಹಾಸದ ಆನರ್ಸ್ ತೆಗೆದುಕೊಂಡು ಮಹಾರಾಜ ಕಾಲೇಜು ಸೇರಿದಳು. ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರಗಳನ್ನು ಆರಿಸಿಕೊಂಡು ಅವನು ಅದೇ ಕಾಲೇಜಿನಲ್ಲಿ BA ಸೇರಿದ. ಊರಿನಲ್ಲಿದ್ದಾಗ ಸತ್ಯ ತಂದೆಯಿಂದ ಈಶಾವಾಸ್ಯದಂತಹ ಕೆಲವು ಸಣ್ಣ ಸಣ್ಣ ಉಪನಿಷತ್ತುಗಳು, ಭಗವದ್ಗೀತೆ ಮೊದಲಾಗಿ ಹೇಳಿಸಿಕೊಂಡಿದ್ದಳು. ಇಂಟರ್ಮೀಡಿಯೇಟ್ ಓದುವಾಗಲೇ ವೇದ ಕಾಲದಲ್ಲಿ ಸ್ತ್ರೀಯ ಸ್ಥಾನಮಾನ, ಭಾರತೀಯ ಸಂಸ್ಕೃತಿ ಮೊದಲಾಗಿ ಕೆಲವು ಜನಪ್ರಿಯ ಇಂಗ್ಲಿಷ್ ಪುಸ್ತಕಗಳನ್ನು ಓದಿದ್ದಳು. ಈಗ ಭಾರತ ಮತ್ತು ಇತರ ದೇಶಗಳ ಇತಿಹಾಸವನ್ನು ಆಳವಾಗಿ ವ್ಯಾಸಂಗ ಮಾಡತೊಡಗಿದಳು. ವೇದದ ಕಾಲದಲ್ಲಿ ಜಾತಿಯ ಕಟ್ಟುಗಳು ಹೀಗೆ ಇರಲಿಲ್ಲವೆಂಬುದು ಅವಳಿಗೆ ಮೊದಲೇ ತಿಳಿದಿತ್ತು. ಅದು ಹೇಗೆ ಜಿಗುಟಾಯಿತು? ಜಾತಿಗಳ ಸ್ಪರ್ಧೆ, ವೈಷಮ್ಯಗಳು ಹೇಗೆ ಬೆಳೆದುವು ಎಂಬುದನ್ನು ವಿವರವಾಗಿ ಅಭ್ಯಾಸ ಮಾಡುವಾಗ ಅವಳಿಗೆ ತನ್ನ ಊರಿನಲ್ಲಿ ಕಾಣುತ್ತಿದ್ದ ಸಾಮಾಜಿಕ ಜೀವನದ ನೆನಪಾಗುತ್ತಿತ್ತು. ಅದೇ ತನ್ನ ವಿಶೇಷ ವ್ಯಾಸಂಗದ ವಿಷಯವೆಂಬಂತೆ ಓದುತ್ತಿದ್ದಳು. ನಮ್ಮ ದೇಶದಲ್ಲಿ ಜಾತೀಯತೆಯಿಂದ ಆಗಿರುವ ವಿನಾಶ ಎಂಬ ವಿಷಯವನ್ನು ಕುರಿತು ಕಾಲೇಜಿನಲ್ಲಿ ಒಂದು ಭಾಷಣ ಸ್ಪರ್ಧೆ ಇಟ್ಟಿದ್ದರು. ಅದರಲ್ಲಿ ಶ್ರೀನಿವಾಸ ಮಾತನಾಡಿದ. ಅವಳೂ ಆಡಿದಳು. ಅವಳಿಗೆ ಪ್ರಥಮ ಬಹುಮಾನ ಬಂತು. ಅದರಿಂದ ಅವನಿಗೆ ಮತ್ಸರವೆನಿಸಲಿಲ್ಲ. ತನ್ನ ಊರಿನವಳು, ತನ್ನ ಸ್ನೇಹಿತೆ ಇಷ್ಟು ಚೆನ್ನಾಗಿ ಮಾತನಾಡಿ ಇಷ್ಟೆಲ್ಲ ವಿಷಯವನ್ನು ಹೇಳಿ ಬಹುಮಾನ ಪಡೆದಿದ್ದಾಳೆ ಎಂಬ ಸಂತೋಷದಿಂದ ಅವಳನ್ನು ಹೋಟೆಲಿಗೆ ಕರೆದುಕೊಂಡು ಹೋಗಿ 2 ಸಿಹಿ 2 ಖಾರ ಮೇಲೆ ಕಾಫಿ ಕೊಡಿಸಿದ. ಅವಳು ಹೇಳಿದಳು, ಬರೀ ಭಾಷಣ ಮಾಡಿದರೆ ಸಾಲದು, ಈ ರೋಗ ಹೋಗುವ ಹಾಗೆ ನಮ್ಮ ಶರೀರವನ್ನು ಪ್ರವೇಶಿಸದ ಹಾಗೆ ನಾವು ಆರೋಗ್ಯಕರ ಜೀವನ ನಡೆಸಬೇಕು. ಅದೂ ನಿಜ. ವಿದ್ಯಾರ್ಥಿಗಳಾದ ನಾವು ಏನು ಮಾಡೋಕ್ಕಾಗತ್ತೆ? ಎಲ್ಲ ದೊಡ್ಡೋರು. ವಿದ್ಯಾರ್ಥಿಗಳಾದ ನಾವು ಮಾಡದೆ ದೊಡ್ಡೋರು ಮಾಡಬೇಕು ಅಂತ ನಿರೀಕ್ಷಿಸೋದು ಮೂರ್ಖತನ. ಮೂರ್ಖತನ ಅನ್ನೋ ಮಾತು ನೀನು ಬಲು ಉಪಯೋಗಿಸ್ತೀಯ. ನಾನು ಎಣಿಸಿಕೊಂಡೆ, ಇವತ್ತು ನೀನು ಮಾಡಿದ 12 ನಿಮಿಷದ ಭಾಷಣದಲ್ಲಿ 15 ಸಲ ಉಪಯೋಗಿಸಿದೆ. ಯಾರಿಗೆ ಹಾಗಂದೆ? ಈಗ ಅಂದದ್ದು ಮಾತ್ರ ನನಗೆ ಅಲ್ಲವೇ? ಸಾರಿ, ನಿನ್ನಲ್ಲಿ ಜಾತೀಯತೆ ಇಲ್ಲ. ಅವರೇಕಾಳು ಕಡುಬು ತಿನ್ನಿಸ್ದೆ ಅಂತಲೇ. ಸತ್ಯ ಇದ್ದಕ್ಕಿದ್ದ ಹಾಗೆಯೇ ಸುಮ್ಮನಾದಳು. ಅವಳ ಮನಸ್ಸು ಅದೇನೋ ಯೋಚಿಸತೊಡಗಿತ್ತು. 1 ನಿಮಿಷದ ನಂತರ ಅವಳು ಅಂದಳು, ನೋಡು, ಹೋಟೆಲ್ಗಳಿಗೆ ಬ್ರಾಹ್ಮಣರ ಕಾಫಿ ಕ್ಲಬ್, ವೀರಶೈವರ ಭೋಜನ ಶಾಲೆ, ಗಂಗಡೀಕಾರರ ಮಿಲಿಟರಿ ಹೋಟೆಲ್ ಅಂತ ಬೋರ್ಡು ಹಾಕ್ತಾರೆ. ಇಂಥದನ್ನ ಬ್ಯಾನ್ ಮಾಡಬೇಕು. ಜಾತಿ ಸೂಚಕ ಹೆಸರೇ ಇರಕೂಡದು. ನಿಜ. ಇಬ್ಬರು ಹೀಗೆಯೇ ಅದೆಷ್ಟೋ ಸಲಹೆ ಸೂಚನೆಗಳನ್ನು ಮಾತನಾಡಿದರು. ಮರುದಿನ ಕಾಲೇಜಿನಲ್ಲಿ ಸಿಕ್ಕಿದಾಗ ಅವಳು ಹೇಳಿದಳು, ಸುಧಾರಣೆ ಸ್ವಂತದಿಂದ ಶುರುವಾಗಬೇಕು. ನಿನ್ನ ಹೆಸರನ್ನ ಯಾಕೆ ಬದಲಾಯಿಸಿಕೋಬಾರದು? ತಿರುಮಲೇಶ ಗೌಡ ಅನ್ನೋದ ತಿರುಮಲೇಶ ಅಂತ ಮಾಡಿಕೊಂಡ್ರೆ ಹೇಗೆ? ಈ ಸೂಚನೆ ತಕ್ಷಣ ಅವನ ಮನಸ್ಸನ್ನು ಹಿಡಿಯಿತು. ಪಾಳೆಯಗಾರರ ವಂಶದವನಾಗಿ, ಊರಿಗೆ ಶ್ರೀಮಂತ ಮನೆತನದವನಾಗಿ, ಲಾಯರ್ ಆಗಿ, ಸ್ವಾತಂತ್ರ್ಯಾಂದೋಲನದಲ್ಲಿ ಭಾಗವಹಿಸಿ ಹೆಸರುವಾಸಿಯಾದ ತಂದೆಯ ಮಗನಾದ ಅವನಿಗೆ ಎಂದೂ ಸಂಕೋಚ ಪಡುವ ಪ್ರಸಂಗ ಬಂದಿರಲಿಲ್ಲ. ಆದರೆ ಬ್ರಾಹ್ಮಣ ಸಹಪಾಠಿಗಳು, ಉಪಾಧ್ಯಾಯರು ತಿರುಮಲೇಶ ಗೌಡ ಎಂದು ಕರೆದಾಗ ಒಂದು ತೆರನಾದ ಇರುಸುಮುರುಸಾಗುತ್ತಿತ್ತು. ತಿರುಮಲಾಪುರದಲ್ಲಿ ಹೈಸ್ಕೂಲು ಓದುತ್ತಿರುವಾಗ ಇಲ್ಲದ್ದು ಮೈಸೂರಿಗೆ ಬಂದ ನಂತರ ಅನಿಸುತ್ತಿದೆ. ಜೂನಿಯರ್ ಇಂಟರ್ಮೀಡಿಯೇಟ್ ಓದುವಾಗ ಅವನ ಸಹಪಾಠಿಯೊಬ್ಬ ಅಮಾಸೇಗೌಡ ಎಂಬ ಹೆಸರನ್ನು ಅಮರೇಶ ಎಂದು ಬದಲಾಯಿಸಿಕೊಂಡಿದ್ದ. ಉಳಿದ ಹುಡುಗರಂತೆ ಇವನು ಅದನ್ನು ಆಡಿಕೊಂಡಿದ್ದರೂ ತಾನು ಏಕೆ ಬೇರೆ ಮಾಡಿಕೊಳ್ಳಬಾರದೆಂಬ ಯೋಚನೆ ಹುಟ್ಟಿತ್ತು. ಆ ಬಗೆಗೆ ಸತ್ಯಳನ್ನು ಕೇಳಬೇಕೆನಿಸಿತು. ಆದರೆ ತಾನು ಅಮಾಸೇಗೌಡನನ್ನು ಆಡಿಕೊಂಡಂತೆ
ಅವಳು ತನ್ನ ಈ ವಿಚಾರವನ್ನು ಗೇಲಿ ಮಾಡಿಯಾಳೆಂದು ಕೇಳಲಿಲ್ಲ. ಆ ವಿಚಾರ ಅಲ್ಲಿಗೆ ನಿಂತು ಹೋಗಿತ್ತು. ಈಗ ಸತ್ಯಳೆ ಈ ಸಲಹೆ ಮಾಡಿದ್ದಾಳೆ. ಅಮಾಸೇಗೌಡ ಅಮರೇಶನಾದುದು ತನ್ನ ಮೂಲ ಹೆಸರು ಚೆನ್ನಾಗಿಲ್ಲವೆಂಬ ಕಾರಣದಿಂದ. ಸತ್ಯ ಹೇಳಿದಂತೆ ಜಾತಿ ಸೂಚಕವೆಂದೇನಲ್ಲ. ಬ್ರಾಹ್ಮಣರಲ್ಲೂ ಎಂಥೆಂಥ ನಿರಾಕರ್ಷಕ ಹೆಸರುಗಳಿಲ್ಲ. ನಮ್ಮ ಊರಿನಲ್ಲೇ ತಿಪ್ಪಯ್ಯ, ಅಪ್ಪಣ್ಣಯ್ಯ, ಗುಂಡಯ್ಯಂಗಾರ್, ಕುಪ್ಪಣ್ಣಯ್ಯಂಗಾರ್ ಎಂಬಂತಹ ಹೆಸರುಗಳ ಬ್ರಾಹ್ಮಣರಿದ್ದಾರೆ. ಅಯ್ಯಂಗಾರ್ ಎಂಬ ಅಂತಹ ಜಾತಿ ಸೂಚಕಗಳನ್ನು ತೆಗೆದುಹಾಕಿದರೆ ಉಳಿದವುಗಳು ಶೂದ್ರರ ಹೆಸರುಗಳಿಗೂ ವ್ಯತ್ಯಾಸವೇ ಇಲ್ಲ. ಕೇಳಿದರೆ ಕಿವಿಗೆ ಇಂಪಾಗುವಂಥ ಹೆಸರೇ ಇಲ್ಲವೇ ನಮ್ಮ ಕಡೆ ಎನಿಸಿತು. ಹಿಂದಿ ಸಿನಿಮಾಗಳಲ್ಲಿ, ಶರತ್ಚಂದ್ರರ ಬಂಗಾಳಿ ಕಾದಂಬರಿಗಳಲ್ಲಿ ಎಷ್ಟು ಚೆನ್ನಾದ ಹೆಸರಿಟ್ಟುಕೊಂಡಿರುತ್ತಾರೆ. ತಾನು ಹೆಸರು ಬದಲಾಯಿಸಬೇಕೆಂದು ನಿಶ್ಚಯಿಸಿಬಿಟ್ಟ. ಹೊಸದು ಯಾವುದೆಂದು ಇನ್ನೂ ನಿಶ್ಚಯವಾಗಿರಲಿಲ್ಲ. 108 ಹೊಳೆಯುತ್ತಿವೆ. ಸುರೇಶ್, ರಮೇಶ್, ರಜನಿಕಾಂತ್, ವಿನೋದ್, ದಿಲೀಪ್, ಕಿಶೋರ್, ವಿದ್ಯಾಸಾಗರ್, ಆನಂದ್ ಎಂತೆಂತಹ ಒಳ್ಳೆಯ ಹೆಸರುಗಳು. ಸತ್ಯಳನ್ನೇ ಕೇಳಿ ಅವಳು ಒಪ್ಪಿದ ಯಾವುದಾದರೊಂದನ್ನು ನಿಶ್ಚಯಿಸಬೇಕೆಂದು ಮರುದಿನ ಅವಳ ಹತ್ತಿರ ಹೋದ. ಆದರೆ ತಾನಾಗಿಯೇ ಈ ಹೆಸರುಗಳನ್ನು ಹೇಳಲು ಅದೇಕೋ ನಾಚಿಕೆಯಾಯಿತು. ಸುತ್ತಿ ಬಳಸಿ ಮಾತನಾಡಿ, ಮೊನ್ನೆ ನೀನು ಅಂದೆಯಲ್ಲ, ಅದು ನ್ಯಾಯ. ನಾನು ಹೆಸರು ಬದಲಾಯಿಸಿಕೋಬೇಕು ಅಂತ ತೀರ್ಮಾನಿಸಿದ್ದೀನಿ. ನೀನೇ ಒಂದು ಹೆಸರು ಹೇಳಿಬಿಡು ಎಂದು ಸೂಚಿಸಿದ. ಗೌಡ ಅನ್ನೋದ ಕೈಬಿಟ್ಟರೆ ಸಾಕು, ಉಳಿದದ್ದು ಹಾಗೇ ಇರಲಿ ಅವಳೆಂದಳು. ಉಳಿದದ್ದನ್ನು ಬದಲಾಯಿಸಿದರೆ ಹೇಗೆ? ಬದಲಾಯಿಸು, ಮಾಡ್ರನ್ ಆಗಿ ಆಕರ್ಷಕವಾಗಬೇಕೇನು ಗೌಡ್ರು ಎಂದು ಅವಳು ನಕ್ಕಳು. ಅವಳೇನೋ ಸಹಜವಾಗಿ ಸ್ನೇಹ ಭಾವದ ತಮಾಷೆಯಿಂದ ಮಾತನಾಡಿ ನಕ್ಕಳು. ಆದರೆ ಅವನಿಗೆ ನಾಚಿಕೆ, ಅಸಮಾಧಾನವಾಯಿತು. ಬದಲಾಯಿಸುವಂತನೂ ಅಂತೀಯ, ಬದಲಾಯಿಸ್ತೀನಿ ಅಂದಾಗ ತಮಾಷೆನೂ ಮಾಡ್ತೀಯಲ್ಲ, ಸೀರಿಯಸ್ ಆಗಿ ಮಾತಾಡು. ನೋಡು, ನನ್ಗನ್ಸುತ್ತೆ ದೇವರ ಹೆಸರುಗಳನ್ನು ಕೂಡ ಇಟ್ಟುಕೊಳ್ಳೋದ ಬಿಡಬೇಕು. ಒಂದೊಂದು ದೇವರ ಹೆಸರಿಗೂ ಒಂದೊಂದು ಜಾತಿಯ ಸೂತಕ ಅಂಟಿಕೊಂಡಿರುತ್ತೆ. ತಿರುಮಲ ಅಂದರೆ ವೈಷ್ಣವ, ಶಂಕರ ಅಂದರೆ ಶೈವ, ಶಿವಣ್ಣ ಅಂದರೆ ಸಾಮಾನ್ಯವಾಗಿ ಲಿಂಗಾಯತ. ಶಿವಪ್ಪ ಲಿಂಗಾಯತನೂ ಆದೀತು, ಒಕ್ಕಲಿಗನೂ ಆದೀತು. ಶಿವಸ್ವಾಮಿ ಬ್ರಾಹ್ಮಣನಾಗುತ್ತೆ. ಇದರ ಬದಲು ಪ್ರಕೃತಿ, ಹೂವು, ನಮ್ಮ ಜೀವನದ ಆಶೆ, ಆಕಾಂಕ್ಷೆ ಇಂಥವುಗಳ ಹೆಸರು ಎಷ್ಟು ಚಂದ. ಕಮಲ ಅನ್ನೋದು ಎಷ್ಟು ಚೆನ್ನಾದ ಹೆಸರು. ಆದರೆ ಕಮಲದಿಂದ ಲಕ್ಷ್ಮಿ ಹುಟ್ಟಿ ಅವಳು ವಿಷ್ಣುವಿನ ಹೆಂಡತಿಯಾಗಿ ಆ ಮೂಲಕ ವೈಷ್ಣವ ಪಂಥದ ಜಾತಿ ಸೂಚಕ ಬಡಿದು ಕಮಲದ ಮೂಲ ಸೊಬಗೇ ಹಾಳಾಯಿತು. ಭಾಮ ಅನ್ನೋದ ತೆಗೆದುಹಾಕಿದರೆ ಉಳಿಯುವ ಸತ್ಯ ಅನ್ನೋ ನಿನ್ನ ಹೆಸರು ಚೆನ್ನಾಗಿರುತ್ತೆ ಅವನೆಂದ. ತುಂಬ ಒಳ್ಳೆ ಐಡಿಯಾ. ಆದರೆ ಸತ್ಯ ಅನ್ನುವಂಥ ದೊಡ್ಡ ಹೆಸರು ನನಗೆ ತಡೆಯುತ್ತೋ ಇಲ್ಲವೋ ಎಂದು ಅವಳು ಗಂಭೀರವಾಗಿ ಹೇಳಿದಳು. ಅವನಿಗೆ ಆ ಮಾತಿನ ಆಳ ತಿಳಿಯಲಿಲ್ಲ. ಅವಳೇ ಅಂದಳು, ಇಂಗ್ಲಿಷಿನಲ್ಲಿ ಹೋಪ್ ಅನ್ನೋದ ಪದ ಎಷ್ಟು ಚೆನ್ನಾಗಿದೆ. ಅಂಥ ಹೆಸರಿರಬೇಕು. ಹೋಗಲಿ, ನೀನು ಏನಂತ ಇಟ್ಕೋತೀಯ? ನೀನೇ ಹೇಳು. ರಜನೀಶ್, ದಿನೇಶ್. ಥೂ, ನೋಡು, ದಿನೇಶ್ ಒಳ್ಳೆಯ ಹೆಸರು, ಸೂರ್ಯ. ಆದರೆ ಅದನ್ನ ಸೂರ್ಯನಾರಾಯಣನನ್ನ ಮಾಡಿ ವೈಷ್ಣವ ಪಂಥಕ್ಕೆ ತಳ್ಳಿಬಿಟ್ಟಿದಾರಲ್ಲ. ನಾಯಿಯನ್ನ ಬ್ರಾಹ್ಮಣರ ಮಡಿ ಹೆಂಗಸರು ದೂರ ಇಡೋ ಹಾಗೆ ಶಿವಭಕ್ತರು ಈ ಹೆಸರನ್ನ ದೂರ ಇಡ್ತಾರೆ. ರಜನೀಶ್ ಎಂಬ ಹೆಸರು ಅವನಿಗೆ ಒಪ್ಪಿತು. ಅದು ಶೈವವೂ ಅಲ್ಲ, ವೈಷ್ಣವವೂ ಅಲ್ಲ. ಅದನ್ನೇ ಇಟ್ಟುಕೊಳ್ಳಬೇಕೆಂದು ನಿಶ್ಚಯಿಸಿದ. ಮ್ಯಾಜಿಸ್ಟ್ರೇಟರ ಮುಂದೆ ಪ್ರಮಾಣ ಪತ್ರಕ್ಕೆ ಸಹಿ ಮಾಡಿ 10 ರೂಪಾಯಿ ಫೀಸು ಕೊಟ್ಟು ಅನಂತರ ಆ ಪತ್ರದ ನಕಲನ್ನು ಪ್ರಿನ್ಸಿಪಾಲರ ಮೂಲಕ ವಿಶ್ವವಿದ್ಯಾನಿಲಯಕ್ಕೆ ಕಳಿಸಬೇಕು. ಅಲ್ಲಿಂದ ಒಪ್ಪಿಗೆ ಬಂದ ಮೇಲೆ ಪೇಪರಿಗೆ ಹಾಕಿಸುವುದು. ಮತ್ತೇನು ಮಾಡಬೇಕೆಂಬುದನ್ನು ಯಾರಾದರೂ ತಿಳಿದವರಿಂದ ವಿಚಾರಿಸಬೇಕು. ನಾಳೆಯೇ ಮ್ಯಾಜಿಸ್ಟ್ರೇಟರ ಕೋರ್ಟಿಗೆ ಹೋಗಬೇಕೆಂದು ನಿಶ್ಚಯಿಸಿಕೊಂಡು ರಾತ್ರಿ ಮಲಗಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಒಂದು ನೆನಪು ಬಂದು ಬಿಟ್ಟಿತು. ತಾನು ಹುಟ್ಟುವಾಗ ಹೆರಿಗೆ ತುಂಬ ಕಷ್ಟವಾಗಿತ್ತಂತೆ. ತನಗಿಂತ ಮೊದಲು 3 ಸಲ ಬಸುರಾಗಿ ಮೈ ಇಳಿದಿತ್ತಂತೆ. ಹೆರಿಗೆಯಲ್ಲಿ ಬಸುರಿಯ ಜೀವಕ್ಕೂ ಅಪಾಯವಿದೆ. ಮಗು ಉಳಿದಿತೋ ಇಲ್ಲವೋ ಹೇಳೋಕ್ಕಾಗೋಲ್ಲ ಎಂದು ತುಮಕೂರು ದೊಡ್ಡಾಸ್ಪತ್ರೆಯ ಲೇಡಿ ಡಾಕ್ಟರು ಎಂದಿದ್ದರು. ಸರಿಯಾಗಿ ಹೆರಿಗೆಯಾಗಿ ಮಗು ಬದುಕಿಕೊಂಡರೆ ನಿನ್ನ ಕಳಸಕ್ಕೆ ಚಿನ್ನದ ತಗಡು ಹೊಡೆಸ್ತೀವಿ ಅಂತ
ಮನೆದೇವರಾದ ತಿರುಮಲ ಸ್ವಾಮಿಗೆ ಹರಕೆ ಮಾಡಿಕೊಂಡರಂತೆ. ಕಷ್ಟವಾದರೂ ತಾಯಿ ಮಗು ಬದುಕಿಕೊಂಡದ್ದು ಮಾತ್ರವಲ್ಲ, ನಾನು ಗಂಡಾಗಿಯೇ ಹುಟ್ಟಿದೆ. ಗುಡಿಯ ಕಳಸಕ್ಕೆ ಚಿನ್ನದ ತಗಡನ್ನೂ ಹೊಡೆಸಿದರು. ಆ ಕಳಸ ಈಗ ಬಿಸಿಲು ಬೆಳದಿಂಗಳುಗಳಲ್ಲಿ ಏಕಸಮನಾಗಿ ಮಿರಮಿರ ಮಿಂಚುತ್ತಿದೆ. ಅದೇ ದೇವರ ಹೆಸರಿಡುವುದು ನಮ್ಮ ಮನೆತನದ ಪದ್ಧತಿಯೇ. ಅಜ್ಜ ತಿರುಮಲೇಗೌಡರು, ಅಪ್ಪ ಮೇಲಗಿರಿಗೌಡರು. ತನ್ನದು ಮನೆದೇವರ ಹೆಸರೂ ಆಯಿತು, ಅಜ್ಜನದೂ ಆಯಿತು. ವ್ಯತ್ಯಾಸವಿಷ್ಟೇ, ತಿರುಮಲೇಗೌಡ ಎಂಬುದಕ್ಕೆ ಬದಲಾಗಿ ತಿರುಮಲೇಶ ಗೌಡನೆಂದು ಮಾಡಿದರು. ಅಷ್ಟು ಹೊತ್ತಿಗೆ ಅಪ್ಪ ಮದರಾಸಿನಲ್ಲಿ BL ಮಾಡಿದ್ದುದರಿಂದ ಈ ಮಟ್ಟಿಗೆ ಆಧುನಿಕತೆ ಬಂತೇನೋ. ಈಗ ತನ್ನ ಹೆಸರನ್ನು ಇದ್ದಕ್ಕಿದ್ದ ಹಾಗೆಯೇ ರಜನೀಶನೆಂದು ಬದಲಾಯಿಸಿಕೊಂಡರೆ ಮನೆಯಲ್ಲಿ ಸುಮ್ಮನಿರುವುದಿಲ್ಲವೆಂದೆನಿಸಿತು. ಹೇಗಾದರೂ ಸರಿ, ಅವರನ್ನು ಕೇಳಿಯೇ ತೀರ್ಮಾನ ಮಾಡಬೇಕೆಂದು ಯೋಚಿಸಿ ಮುಂದಿನ ಸಲ ಊರಿಗೆ ಹೋದಾಗ ಅಜ್ಜನಿಗೆ ಹೇಳಿದ. ಅವರು ನಕ್ಕು ಬಿಟ್ಟರು. ಆಮೇಲೆ ಎಂದರು, ಅಪ್ಪ ಅವ್ವ ಇಟ್ಟ ಹೆಸರು ಬೇಡ ಅಂತೀಯ, ಈ ಅಪ್ಪ ಅಮ್ಮನೇ ಬೇಡ ಅಂದ ಹಂಗೆ ಅಲ್ವಾ ಅದು? ಅದು ಹೆಂಗೆ ಆಯ್ತದಜ್ಜ? ಗೌಡ ಅಂದರೆ ಮನೆತನದ ಮರ್ಯಾದೆ, ಗೌರವ ಇದ್ದಂಗೆ, ಬಿರುದು ಇದ್ದಂಗೆ. ಅದೇ ಬೇಡ ಅಂದರೆ ಅಪ್ಪ ಅವ್ವನೇ ಬೇಡ ಅಂದಂಗೆ ಅರ್ಥ. ಈ ಅಜ್ಜನ ಕೈಲಿ ಯಾವುದನ್ನು ವಾದ ಮಾಡುವುದು ಕಷ್ಟವೆಂದು ಅವನಿಗೆ ಗೊತ್ತಿತ್ತು. ಈಗಲೂ ಕಷ್ಟವೇ ಆಯಿತು. ಗೌಡ ಎಂಬ ಹೆಸರು ಬೇಡ, ಕಾಲೇಜಿನಲ್ಲಿ ಉಳಿದ ಹುಡುಗರೆಲ್ಲ ಲೇವಡಿ ಮಾಡ್ತಾರೆ, ಅದು ಹಳ್ಳಿಯ ಹೆಸರು ಅಂತಾರೆ ಎಂದು ಕಾರಣಗಳನ್ನು ಹೇಳಿದ. ಜಾತಿ ಸೂಚಕವು ಹೆಸರಿನ ಮುಂದೆ ಇರುವುದು ತನಗೆ ಇಷ್ಟವಿಲ್ಲವೆಂದು ನಿಜ ಹೇಳಿದ್ದರೆ ಅವರು ಸುಮ್ಮನಿರುತ್ತಿರಲಿಲ್ಲವೆಂಬುದು ಅವನಿಗೆ ಗೊತ್ತು. ಅವರೆಂದರು, ಗೌಡ ಅನ್ನೋದು ಬೇಡ ಅಂದರೆ ರಾಜ ಅಂತ ಮಡಿಕ್ಕ, ತಿರುಮಲೇಶ ರಾಜ ಅಂದ್ಕ, ಚಂದ. ರಾಜ ಅಂತ ಹೇಗೆ ಇಟ್ಕೊಳ್ಳೋದು? ನಾವೇನು ರಾಜರೇ? ರಾಜ ಮಹಾರಾಜರ ಕಾಲ ಮುಗಿದೋಯ್ತು. ರಾಜ್ಯ ಆಳಿದವರ ಮನೆ ನಮ್ದು. ಅಜ್ಜನ ಕೈಲಿ ಹೆಚ್ಚು ವಾದಿಸುವುದರಿಂದ ಪ್ರಯೋಜನವಿಲ್ಲವೆಂದು ಅವನು ಸುಮ್ಮನಾದ. ತಂದೆ ತಾಯಿಗಳನ್ನು ಕೇಳಬೇಕು. ಕಾಲ ಬದಲಾಗಿರುವುದು ಅಜ್ಜನಿಗಿಂತ ಅಪ್ಪನಿಗೆ ಚೆನ್ನಾಗಿ ಗೊತ್ತಿದೆ ಎಂದುಕೊಂಡು ಬೆಂಗಳೂರಿಗೆ ಹೋದ. ಅಪ್ಪ ಆಗ ಅಸೆಂಬ್ಲಿ ಮೆಂಬರ್ ಆಗಿದ್ದರು, ಇನ್ನೂ ಮಂತ್ರಿಗಳಾಗಿರಲಿಲ್ಲ. ಆದರೂ ಒಂದು ಬಾಡಿಗೆ ಮನೆ ಮಾಡಿಕೊಂಡು ಬೆಂಗಳೂರಿನಲ್ಲೇ ವಾಸ ಮಾಡುತ್ತಿದ್ದರು. ಗೌಡ ಎಂಬ ಹೆಸರನ್ನು ತೆಗೆದುಹಾಕಲು ಅಪ್ಪ ಆಕ್ಷೇಪ ತೆಗೆಯಲಿಲ್ಲ. ಅವನಿಂದಲೂ ವಿರೋಧ ಬರಲಿಲ್ಲ. ಆದರೆ ಯಾವ ದೇವರ ಹರಕೆಯಿಂದ ಅವನು ಜೀವಾಪಾಯವಿಲ್ಲದೆ ಹುಟ್ಟಿದನೋ, ಹೆರಿಗೆಯಲ್ಲಿ ತಾನು ಬದುಕಿಕೊಂಡಳೋ, ಆ ಹೆಸರನ್ನೇ ಬಿಟ್ಟು ರಜನೀಶ ಎಂಬ ಸಿನಿಮಾ ರೀತಿಯ ಹೆಸರಿಟ್ಟುಕೊಳ್ಳಲು ತಾಯಿ ಉಗ್ರವಾಗಿ ವಿರೋಧಿಸಿದಳು. ಅಪ್ಪ ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಹೇಳಲಿಲ್ಲ. ನಿಮ್ಮವ್ವ ಹೇಳೋದು ನ್ಯಾಯ ಎಂದರು. ಗೌಡ ಎಂಬುದನ್ನು ಬಿಟ್ಟು ಬರೀ ತಿರುಮಲೇಶ ಎಂದಿಟ್ಟುಕೊಂಡರೆ ಆಯಿತು ಎಂದು ಸಲಹೆ ಮಾಡಿದರು. ಆದರೆ ರಜನೀಶ ಎಂಬ ಹೆಸರಿನ ಆಕರ್ಷಕ ಪ್ರಖರತೆಯಲ್ಲಿ ತಿರುಮಲೇಶ ಎಂಬುದು ಮಂಕಾಗಿ ಕಾಣಿಸುತ್ತಿದ್ದುದರಿಂದ ಅವನು ಒಪ್ಪಲಿಲ್ಲ. ಈಗ ಇರುವ ದೇವರ ಹೆಸರನ್ನು ಬಿಲ್ಕುಲ್ ಬದಲಾಯಿಸಕೂಡದೆಂದು ತಾಯಿ ಹಠ ಹಿಡಿದಳು. ಮಧ್ಯಸ್ಥಿಕೆಯ ಸೂತ್ರವೆಂದು ತಂದೆ ಸಲಹೆ ಮಾಡಿದರು. ಶ್ರೀನಿವಾಸ ಅಂತ ಮಾಡಿಕೊ, ಅದೇ ದೇವರ ಹೆಸರೇ ಆಯ್ತು, ಗೌಡ ಅನ್ನೋದ ಬಿಟ್ಟು ಬಿಡು. ಇದು ತಾಯಿಗೂ ಒಪ್ಪಿತು. ಬೇರೆ ಉಪಾಯವಿಲ್ಲದ್ದರಿಂದ ಅವನಿಗೂ ಒಪ್ಪಿತು. ಮೈಸೂರಿಗೆ ಬಂದು ಸತ್ಯಳ ಕೈಲಿ ತನಗೆ ನಿಶ್ಚಯವಾದ ಹೊಸ ಹೆಸರನ್ನು ಹೇಳಿದಾಗ ಅವಳೆಂದಳು, ಹಳೇದಕ್ಕಿಂತ ಇದು ಉತ್ತಮ, ಆದರೆ ವೈಷ್ಣವ ಮನೆದೇವರ ಹೆಸರನ್ನು ಎತ್ತಿ ತೋರಿಸುತ್ತೆ. ಅಂತೂ ತಿರುಮಲೇಶ ಗೌಡ 10 ರೂಪಾಯಿ ಕೊಟ್ಟು ಮ್ಯಾಜಿಸ್ಟ್ರೇಟರ ಮುಂದೆ ಪ್ರಮಾಣಪತ್ರ ಸಲ್ಲಿಸಿ ಶ್ರೀನಿವಾಸನಾದ. ಕಾಲೇಜಿನ ಸಹಪಾಠಿಗಳು ಕೀಟಳೆಯ ಹಳೆಯ ಹೆಸರನ್ನೇ ಕೂಗುತ್ತಿದ್ದರು. ಕೆಲವರು ಶ್ರೀನಿವಾಸ ಗೌಡನೆನ್ನುತ್ತಿದ್ದರು. ಮತ್ತೆ ಕೆಲವರು, ಸ್ವೀಟು ಖಾರ ಕಾಫಿ ಕೊಡಿಸಿದ್ರೆ ನಿನ್ನ ಹೊಸ ನಾಮಕರಣ ಒಪ್ಕೋತೀವಿ ಎಂದು ಕಾಲೇಜು ಕ್ಯಾಂಟೀನಿನಲ್ಲಿ ಅವನಿಂದ ಕಾಸು ಖರ್ಚು ಮಾಡಿಸಿದರು. ಕೆಲವು ತಿಂಗಳುಗಳಲ್ಲಿ ಮೈಸೂರಿನಲ್ಲಿ ಅವನು ಶ್ರೀನಿವಾಸನಾದ. ಊರಿನಲ್ಲಿ ಮಾತ್ರ ಹಳೆಯ ಹೆಸರು ಹೋಗುವುದು ಸಾಧ್ಯವಿರಲಿಲ್ಲ. ಊರಿನ ಬ್ರಾಹ್ಮಣರು, ಹೆಸರು ಬದಲಾಯಿಸಿಕೊಂಡ್ರೆ ಕಾಗೆ ಕೋಗಿಲೆಯಾಗುತ್ತೆಯೇ ಎಂದು ತಮ್ಮಲ್ಲಿಯೇ ಟೀಕೆ ಮಾಡಿಕೊಂಡರು. ಮೊದಲಿನಿಂದ ಕೂಗುತ್ತಿದ್ದ ಮಲ್ಲೇಶ ಎನ್ನುವ ಅಭ್ಯಾಸವನ್ನು ಅವನ ಮನೆಯವರು ಮಾತ್ರ ಬಿಡಲಿಲ್ಲ. ಮತ್ತೆ 4 ದಿನ ಕಳೆದರೂ ಶ್ರೀನಿವಾಸ ಅವಳ ರೂಮಿಗೆ ಬರಲಿಲ್ಲ.